ಆನಂದಪುರ ಎನ್ನುವ ಗ್ರಾಮದಲ್ಲಿ ಶಾರದಂದು ಒಂದು ಸಣ್ಣ ಮನೆ. ಅವರು ಮಧ್ಯವರ್ತಿಯ ಕುಟುಂಬ. ವೈದೇಹಿ, ಅಂಜಲಿ, ಇಲ್ಲಿ ಬನ್ನಿ. ಅತ್ತೆ, ಏನಾಯ್ತತ್ತೆ? ಇವತ್ತು ಮಾರ್ಕೆಟಲ್ಲಿ ತರಕಾರಿಗೆ ರೇಟ್ ಜಾಸ್ತಿ ಅಂತೆ. ಪಕ್ಕದ ಮನೆಯವರು ಮಾರ್ಕೆಟಿಗೆ ಹೋಗಿದ್ರು, ಅವರು ಹೇಳಿದ್ರು. ನಿಜನೇ ಅತ್ತೆ, ನಿನ್ನೆ ನಮ್ಮನೆಗೇನೆ ಟೊಮೆಟೊ 2 ಕೆಜಿ ತಗೊಳ್ಳುವಾಗ 120 ರೂಪಾಯಿ ಆಯ್ತು. ಇನ್ನು ತರಕಾರಿ ಬೆಲೆ ಹೇಳ್ಬೇಕಾ? ಹೇಳಿ ನೋಡೋಣ. ನಮ್ಮ ರೀತಿ ಮಧ್ಯವರ್ತಿ ಕುಟುಂಬ ಹೇಗೆ ತಗೊಳ್ಳೋದು? ಹೌದು ಅಂಜಲಿ. ಅದೇ ಸಮಯದಲ್ಲಿ ಸುಧಾಕರ್, ವಿನೋದ್ ಇಬ್ಬರು ಮನೆಗೆ ಬಂದ್ರು. ಅಮ್ಮ, ಇವತ್ತು ನಮ್ಮ ಊರಿಗೆ ತರಕಾರಿ ವ್ಯಾಪಾರ ಮಾಡುವ ಸಿದ್ದಯ್ಯ ಅಂತ ಬಂದಿದ್ದಾರೆ. ಅವ್ರತ್ರ ತರಕಾರಿ ಎಲ್ಲ ಕೂಡ ತುಂಬಾ ಕಡಿಮೆ ಬೆಲೆ. ಮನೆಗೆ ತರಕಾರಿ ಬೇಕಂದ್ರೆ ಹೋಗಿ ತಗೊಳ್ಳಿ. ಸರಿಯಪ್ಪ, ನಾವು ಕೂಡ ಮಾರ್ಕೆಟಿಗೆ ಹೋಗ್ಬೇಕು ಅಂತಿದ್ದೋ. ಆದ್ರೆ ನೀನು ಇವಾಗ ಹೇಳ್ದೆ ಅಲ್ವಾ ಹೊಸ ವ್ಯಾಪಾರಿ ಬಂದಿದ್ದಾರೆ ಅಂತ, ಅವ್ರ ಜೊತೆನೆ ತಗೊಳ್ತೀವಿ. ಹಾಗೆ ಹೇಳಿ ಶಾರದಾ ಇಬ್ಬರು ಸೊಸೆಯಂದಿರನ್ನ ಕರ್ಕೊಂಡು ಹೊರಗಡೆ ಹೋದ್ಲು. ಬನ್ನಿ ಅಮ್ಮ, ಬನ್ನಿ, ಮಾರ್ಕೆಟ್ ದರಕ್ಕಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದೀನಿ. ಹಾಗೆ ಅಂತ ಶಾರದನವರನ್ನು ಕರೆದ್ರು. ಹಾಗೆ ಕರೆದ ತಕ್ಷಣ ಅವರು ಮೂವರು ಅಲ್ಲಿಗೆ ಹೋದ್ರು. ಅಯ್ಯ, ಈ ಊರಿಗೆ ಹೊಸದಾಗಿ ಬಂದಿರುವ ತರಕಾರಿ ವ್ಯಾಪಾರಿ ನೀವೇನಾ? ನಾನೇ ಅಮ್ಮ. ಸರಿ, ನಮ್ಗೆ ಬೇಕಾದ ತರಕಾರಿ ಕೊಡಿ. ಹೀಗೆ ಅವರಿಗೆ ಬೇಕಾದ ತರಕಾರಿನ ಅವ್ರು ತಗೊಂಡ್ರು. ಅಣ್ಣ, ಎಲ್ಲ ತರಕಾರಿಗೆ ಎಷ್ಟಾಗುತ್ತೆ? 300 ರೂಪಾಯಿ ಕೊಡಿ ಅಮ್ಮ. ಅಂಜಲಿ ತರಕಾರಿ ವ್ಯಾಪಾರಿ ಕೇಳಿದ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟು ಬಂದ್ರು. ಬರುವ ದಾರಿಯಲ್ಲಿ ಶಾರದಮ್ಮ ತರಕಾರಿ ಬಗ್ಗೆ ಮಾತಾಡ್ಕೊಂಡು, ಮಾರ್ಕೆಟಿಗಿಂತ ತುಂಬಾ ಕಡಿಮೆ ಬೆಲೆಗೆ ಸಿಕ್ತಲ್ವಮ್ಮ? ಹೌದು ಅತ್ತೆ, ನನಗೂ ಕೂಡ ಹಾಗೆ ಅನ್ಸ್ತು. ಅದೇ ನಾವು ಮಾರ್ಕೆಟಿಗೆ ಹೋಗಿದ್ರೆ 500 ರೂಪಾಯಿಗೆ ಕಡಿಮೆ ಸಿಗ್ತಾನೆ ಇರ್ಲಿಲ್ಲ. ಹೌದಕ್ಕ, ತರಕಾರಿ ತುಂಬಾ ತಾಜಾ ಆಗಿದೆ. ಹೀಗೆ ಮಾತಾಡ್ಕೊಂಡು ಮನೆಗೆ ಹೋದ್ರು. ನಂತರ ವೈದೇಹಿ, ಅಂಜಲಿ ಅಡಿಗೆ ಮಾಡಲಾರಂಭಿಸಿದ್ರು. ಅಕ್ಕ, ತರಕಾರಿ ತುಂಬಾ ಫ್ರೆಶ್ ಆಗಿದೆ. ಹೌದು ಅಂಜಲಿ, ತರಕಾರಿ ಕೂಡ ಚೆನ್ನಾಗಿದೆ. ಸಾರು ಕೂಡ ನೋಡು ಘಮ ಘಮ ಬರ್ತಿದೆ. ಇನ್ನು ತರಕಾರಿಗೋಸ್ಕರ ಹೊರಗಡೆ ಹೋಗೋದ್ ಬೇಡ, ಹೊಸದಾಗಿ ಬಂದಿರುವ ಸಿದ್ದಯ್ಯನ ಹತ್ರನೇ ಹೋಗೋಣ. ಸರಿ ಅಕ್ಕ. ಹೀಗೆ ಅತ್ತೆ ಸೊಸೆಂದಿರು ಪ್ರತಿದಿನ ಸಿದ್ದಯ್ಯನ ಬಳಿಯೇ ತರಕಾರಿನ ತಗೊಳ್ತಾ ಇದ್ರು. ಸಿದ್ದಯ್ಯನಿಗೆ ಆ ಊರಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುವುದರಿಂದ, ಹಣ ಕೂಡ ಒಳ್ಳೆ ಲಾಭ ಬರುವುದರಿಂದ ಅವನಿಗೆ ಆಸೆ ಅಧಿಕವಾಯಿತು. ಈ ತರಕಾರಿ ನಿಜವಾಗಿ ನಾನು ಬೆಳೆಸಿದ್ರೆ ತುಂಬಾ ದಿನ ಆಗುತ್ತೆ. ಅದೇ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ಮಾಡಿದ್ರೆ ಬೇಗ ಬೆಳೆದು ಬಿಡುತ್ತೆ. ಅದಕ್ಕಾಗಿ ಖಂಡಿತ ಕಲಬೆರಕೆ ಮಾಡಲೇಬೇಕು. ಹೀಗೆ ಕಲಬೆರಕೆ ವ್ಯವಸಾಯ ಮಾಡಿ ತರಕಾರಿ ಬೆಳೆಸಲು ಆರಂಭಿಸಿದ್ರು. ಅದನ್ನು ತಂದು ಊರೊಳಗೆ ವ್ಯಾಪಾರ ಮಾಡಿದ್ರು. ಅವನು ಅಂದುಕೊಂಡ ಹಾಗೆ ಆ ದಿನ ವ್ಯಾಪಾರ ಚೆನ್ನಾಗಿ ನಡೆಯಿತು. ಒಂದು ದಿನ ವೈದೇಹಿ ತರಕಾರಿನ ತಗೊಂಡೋಗಿ ಸಾರ್ ಮಾಡಿದ್ಲು. ವೈದೇಹಿ ಹೀರೆಕಾಯಿ ಸಾರ್ ಮಾಡಿ ಕೈ ಮೂಸಿ ನೋಡುವಾಗ, ಅತ್ತೆ, ಇವತ್ತು ಹೀರೆಕಾಯಿ ಸಾರ್ ಮಾಡ್ದೆ, ಕೈ ಮೂಸಿ ನೋಡಿದ್ರೆ ತುಂಬಾ ಏನೋ ದುರ್ವಾಸನೆ ಬರ್ತಿದೆ. ಅತ್ತೆ, ಇಲ್ಲತ್ತೆ, ನಾನು ತರಕಾರಿನ ಚೆನ್ನಾಗಿ ತೊಳ್ದಿದ್ದೀನಿ, ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿದೀನತ್ತೆ. ಮತ್ ಯಾಕೆ ಇವತ್ತು ಸಾರು ರುಚಿಯಾಗಿಲ್ಲ? ಏನೋ ಗೊತ್ತಿಲ್ಲತ್ತೆ, ನನ್ಗೇನೋ ಅರ್ಥ ಆಗ್ತಿಲ್ಲ. ಆವಾಗ ಅಂಜಲಿ ಸೊಸೆ ಬಂದು, ಅತ್ತೆ, ನಿನ್ನೆ ಕೂಡ ಬದ್ನೆಕಾಯಿ ಸಾರ್ ಮಾಡಿದ್ದೆ, ಆ ಸಾರ್ನ ನಿಮ್ ಮಗ ತಿನ್ಬಿಟ್ಟು ಹೊಟ್ಟೆ ನೋವಾಯ್ತತ್ತೆ. ಅಯ್ಯೋ, ಇಷ್ಟು ದಿನ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ, ಇವಾಗ ಯಾಕೆ ಇಲ್ಲಿಂದ ತರಕಾರಿ ತಗೊಂಡು ಅಡಿಗೆ ಮಾಡುವಾಗ ಈ ರೀತಿ ತೊಂದರೆಗಳು ಬರ್ತಿದೆ? ಅತ್ತೆ, ಸಿದ್ದಯ್ಯನ ಮೇಲೆ ಸಂದೇಹ ಬರ್ತಿದೆ. ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಏನೋ ಅಂಜಲಿ, ನೀನ್ ಹೇಳಿದ್ಮೇಲೆ ನನ್ಗೂ ಕೂಡ ಅನುಮಾನ ಬರ್ತಿದೆ. ಇವಾಗ ಆ ಜನ ತರುವ ತರಕಾರಿ ಚೆನ್ನಾಗಿಲ್ಲ. ನೀವೇ ಸಾರು ಚೆನ್ನಾಗಿ ಮಾಡಿಲ್ಲ ಅನ್ಕೊಂಡಿದ್ದೆ, ಇವಾಗ ಅರ್ಥ ಆಯ್ತು, ತರಕಾರಿನೇ ಚೆನ್ನಾಗಿಲ್ಲ. ಶಾರದನಿಗೆ ಮೊದಲು ಅನುಮಾನ ಬರ್ತಾ ಇತ್ತು. ಹೀಗೆ ದಿನಗಳು ಕಳೆದಂತೆ ಅನುಮಾನ ಸಂಪೂರ್ಣವಾಗಿ ದೃಢವಾಯಿತು. ತುಂಬಾ ಜನರಿಗೆ ಅವರ ಬಳಿ ತರಕಾರಿಯನ್ನು ತೆಗೆದುಕೊಂಡು ತಿನ್ನುವುದರಿಂದ ಹೊಟ್ಟೆ ನೋವು, ವಾಂತಿ ಆರಂಭವಾಯಿತು. ಒಂದು ದಿನ ಶಾರದಮ್ಮನ ದೊಡ್ಡ ಮಗನಾದ ಸುಧಾಕರ್ ಇದನ್ನು ಪರಿಶೀಲನೆ ಮಾಡಿ, ಅಮ್ಮ, ನಮ್ಮ ಊರಲ್ಲಿ ಈ ರೀತಿ ಆರೋಗ್ಯ ಸಮಸ್ಯೆ ಎಲ್ಲ ಬರ್ಲೇ ಇಲ್ಲ, ಆದ್ರೆ ಇವಾಗ ತುಂಬಾ ಆರೋಗ್ಯ ಸಮಸ್ಯೆ. ಸುಧಾಕರ್ ಮಾತನ್ನು ಗಮನಿಸಿದ ವಿನೋದ್, ಅಣ್ಣ, ನೀವು ಗಮನಿಸಿದ್ರಾ? ಸಿದ್ದಯ್ಯ ಈ ಊರಿಗೆ ಬಂದು ತರಕಾರಿ ವ್ಯಾಪಾರವನ್ನು ಆರಂಭಿಸಿದ ಸ್ವಲ್ಪ ದಿನಗಳ ಬಳಿಕನೇ ಅವನ ತರಕಾರಿಯಲ್ಲಿಯೇ ಏನೋ ಒಂದು ಮೋಸ ಇದೆ. ನನಗೂ ಕೂಡ ಅದೇ ಸಂದೇಹ ತಮ್ಮ. ಆ ಮಾತನ್ನು ಕೇಳಿ ಶಾರದಮ್ಮನಿಗೆ ಇನ್ನಷ್ಟು ಸಂದೇಹ ಅಧಿಕವಾಯಿತು. ಸಿದ್ದಯ್ಯನ ತರಕಾರಿಯಿಂದನೇ ಅವರಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ತಿಳಿದುಕೊಂಡ್ರು. ಪಕ್ಕದಲ್ಲಿ ಇರುವ ವೈದೇಹಿ ಜೊತೆ, ವೈದೇಹಿ, ನಾವು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಏನತ್ತೆ ಹೇಳ್ತಾ ಇದ್ದೀರಾ? ಊರೊಳಗೆ ಆಗ್ತಾ ಇರುವ ಸಮಸ್ಯೆ ಬಗ್ಗೆ ಕಣಮ್ಮ. ನೀವು ಏನು ಆಲೋಚನೆ ಮಾಡ್ಬೇಡಿ ಅತ್ತೆ. ಆಲೋಚನೆ ಮಾಡದೆ ಹೇಗಮ್ಮ ಇರೋದು? ಊರೊಳಗೆ ಜನರು ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಸರಿ, ನಾವೇ ಸಿದ್ದಯ್ಯನ ಮನೆಗೆ ಅವನಿಗೆ ಗೊತ್ತಿಲ್ಲದೆ ಹೋಗಿ ನೋಡೋಣ. ಆ ದಿನ ರಾತ್ರಿ ಅತ್ತೆ ಸೊಸೆ ಮೂವರು ಸೇರಿ ಸಿದ್ದಯ್ಯನ ಮನೆಗೆ ಹೋಗಿ ನೋಡಿದ್ರು. ಬಾಗಿಲು ಹಾಕಿತ್ತು. ಇದೇನೆ ಇವನ್ ಮನೆ ಬಾಗಿಲು ಹಾಕಿದೆ. ಅತ್ತೆ, ಮನೆಯೊಳಗೆ ಏನೋ ಮಾಡ್ತಾ ಇರ್ಬೇಕು, ಅದಕ್ಕೇನೆ ಬಾಗ್ಲು ಹಾಕಿದೆ ಅಲ್ವಾ? ಹೌದು ಅಂಜಲಿ, ಸರಿ,
ಸಿದ್ದಯ್ಯ ಏನ್ ಮಾಡ್ತಾ ಇದ್ದಾನೆ ಅಂತ ನಾವು ಕಿಟಕಿಯಿಂದ ನೋಡೋಣ ಬನ್ನಿ. ಸರಿ ಬನ್ನಿ ಅಂತ ಹೋಗಿ ನೋಡುವಾಗ ಸಿದ್ದಯ್ಯ ತರಕಾರಿಗಳಿಗೆ ರಾಸಾಯನಿಕ ವಸ್ತುವನ್ನು ಸಿಂಪಡಿಸುವುದನ್ನು ನೋಡಿದ್ರು. ಇದನ್ನು ನೋಡಿದ ಅತ್ತೆ ಸೊಸೆ ಆಶ್ಚರ್ಯದಿಂದ, ಅತ್ತೆ, ಸಿದ್ದಯ್ಯ ನಮಗೆ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡಿರ್ಲಿಲ್ಲ. ವೈದೇಹಿ, ಅವನ್ ಮಾಡುವ ಕಳ್ಳತನವನ್ನು ನೀನು ಮೊಬೈಲಲ್ಲಿ ವಿಡಿಯೋ ಮಾಡಮ್ಮ, ನಮಗ್ ಬೇಕಾಗುತ್ತೆ. ಸರಿ ಅತ್ತೆ, ಮಾಡ್ತೀನಿ. ಹಾಗೆ ಅಂತ ಹೇಳಿ ವೈದೇಹಿ ಅವಳ ಮೊಬೈಲಲ್ಲಿ ಇಲ್ಲಿ ನಡೀತಾ ಇರೋದನ್ನ ವಿಡಿಯೋ ಮಾಡ್ಕೊಂಡ್ರು. ಆನಂತರ ಅವರೆಲ್ಲರೂ ಹೊರಟು ಹೋದ್ರು. ನಾವು ಸಿದ್ದಯ್ಯನಿಗೆ ಹೇಗಾದ್ರೂ ಒಂದು ಪಾಠ ಹೇಳಿಕೊಡ್ಬೇಕು. ವಿಡಿಯೋ ತಗೊಂಡಿದ್ದೀವಲ್ಲ ಹಾಗೇನೆ ಇರ್ಲಿ, ಅವನಿಗೆ ಬುದ್ಧಿ ಕಲ್ಸೋಣ ಅತ್ತೆ. ಹಾಗೆ ಹೇಳಿ ಅವರವರ ರೂಮಿಗೆ ಹೋಗ್ಬಿಟ್ರು. ಮರುದಿನ ಬೆಳಿಗ್ಗೆ ಸಿದ್ದಯ್ಯ ತರಕಾರಿಯನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಬಂದ. ಸಿದ್ದಯ್ಯ, ಇಲ್ಲಿ ಬನ್ನಿ. ಅಮ್ಮ, ಏನ್ ತರಕಾರಿ ಬೇಕು? ನೀನು ರಸಾಯನ ವಸ್ತುವನ್ನ ಸಿಂಪಡಿಸ್ತೀಯಲ್ಲ, ನಮ್ಗೆ ಬೇಡ. ಅಮ್ಮ, ಏನ್ ಮಾತಾಡ್ತಿದ್ದೀರಮ್ಮ? ಇಲ್ಲಿ ನೋಡ್ ಸಿದ್ದಯ್ಯ, ನಮ್ಗೆ ಎಲ್ಲನೂ ಗೊತ್ತು. ಇವಾಗಾದ್ರೂ ಒಪ್ಕೋ, ಇಲ್ಲದಿದ್ರೆ ಊರೊಳಗೆ ಹೋಗಿ ವಿಷಯನ ಹೇಳ್ಬಿಡ್ತೀವಿ. ಏನಮ್ಮ, ನೀವು ನಿಜ ಹೇಳ್ತಿದ್ದೀರಾ ಅಂತ ನಿಮ್ ಕೈಯಲ್ಲಿ ಏನಾದ್ರೂ ಪ್ರೂಫ್ ಇದೆಯಾ? ಹಾಗೆ ಅಂತ ಹೇಳಿದಾಗ ಶಾರದಮ್ಮ ಅವರ ಸೊಸೆಂದಿಯನ್ನ ಕರೆದು ವಿಡಿಯೋನ ತೋರಿಸಿದ್ರು. ಅಮ್ಮ ಅಮ್ಮ, ನನ್ನ ಕ್ಷಮಿಸಿ ಅಮ್ಮ. ಹಣ ಜಾಸ್ತಿ ಬರ್ತಾ ಇದೆ ಅಂತ ನಾನೇ ಹುಚ್ಚಿಡಿದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ಈ ವಿಡಿಯೋನ ಊರಿನ ದೊಡ್ಡ ಮನುಷ್ಯನಿಗೆ ತೋರಿಸ್ತೀವಿ. ಅಮ್ಮ ಅಮ್ಮ, ಆ ಕೆಲಸ ಮಾತ್ರ ಮಾಡಬೇಡಿ ಅಮ್ಮ. ಹೊಟ್ಟೆಪಾಡಿಗೆ ಏನೋ ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಈ ರೀತಿ ಮಾಡಲ್ಲ. ಇಲ್ಲಿ ನೋಡು, ನೀನ್ ಇಷ್ಟೊಂದು ಗೆಂಜಿತಾ ಇರೋದ್ರಿಂದ ನಿನ್ನ ಬಿಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಅಷ್ಟೇ. ಮತ್ತೆ ಇನ್ಮುಂದೆ ಈ ರೀತಿ ತಪ್ಪನ ಯಾವತ್ತೂ ಮಾಡಬಾರ್ದು. ಅಮ್ಮ ಅಮ್ಮ, ಇಲ್ಲಮ್ಮ, ಇನ್ಮುಂದೆ ತಪ್ಪು ಮಾಡಲ್ಲಮ್ಮ. ಹೀಗೆ ಸಿದ್ದಯ್ಯ ಅಂದಿನಿಂದ ಯಾವ ರಾಸಾಯನಿಕ ವಸ್ತುವನ್ನು ಸಿಂಪಡಿಸದೆ ತರಕಾರಿಯನ್ನು ಬೆಳೆಸಿದ್ದ. ಆನಂತರ ಮತ್ತೆ ಅವನಿಗೆ ಹಣದ ಮೇಲೆ ಆಸೆ ಜಾಸ್ತಿಯಾಗಿ ಮತ್ತೆ ರಾಸಾಯನಿಕ ವಸ್ತುವನ್ನು ಸಿಂಪಡಿಸಲು ಆರಂಭಿಸಿದ. ಒಂದು ದಿನ ಶಾರದಮ್ಮ ಮತ್ತೆ ಪುನಃ ಅವರ ಸೊಸೆಂದಿಯನ್ನ ಕರೆದು, ಅಮ್ಮ ಸೊಸೆಂದಿರೇ, ಸಿದ್ದಯ್ಯನಿಗೆ ಮತ್ತೆ ಹಣದ ಮೇಲೆ ಆಸೆ ಜಾಸ್ತಿಯಾಗಿದೆ. ನಾವು ಅವನ್ನ ಸುಮ್ನೆ ಬಿಡಬಾರ್ದು. ಊರಿನ ದೊಡ್ಡ ಮನುಷ್ಯನಿಗೆ ಈ ವಿಷಯನ ಹೇಳ್ಬೇಕು. ಸರಿ ಅತ್ತೆ, ನಾವ್ ಇವಾಗ್ಲೇ ಹೋಗಿ ನಮ್ ಕೈಯಲ್ಲಿರುವ ವಿಡಿಯೋನ ತೋರ್ಸೋಣ ಬನ್ನಿ. ಹಾಗೆ ಅಂತ ಆಲೋಚನೆ ಮಾಡಿ ಅತ್ತೆ ಸೊಸೆಂದಿರು ಊರಿನ ದೊಡ್ಡ ಮನುಷ್ಯನ ಬಳಿ ಬಂದ್ರು. ಏನು ಮೂವರು ಇಲ್ಲಿ ಬಂದಿದ್ದೀರಾ? ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು. ಏನ್ ವಿಷಯ? ಏನು ಅಂತ ಹೇಳಿ. ಹಾಗೆ ಅಂತ ಹೇಳಿದ ತಕ್ಷಣ ಸಿದ್ದಯ್ಯನ ವಿಡಿಯೋನ ತೋರ್ಸಿದ್ರು. ಊರಿನ ದೊಡ್ಡ ಮನುಷ್ಯನಾದ ಭೂಷಣನಿಗೆ ತುಂಬಾ ಕೋಪ ಬಂತು. ತಕ್ಷಣ ಸಿದ್ದಯ್ಯನನ್ನು ಕರೆದ್ರು. ಏನಯ್ಯ ಕರೆದ್ರಿ? ನೀನು ಮಾಡಿದ ಮೋಸದ ಬಗ್ಗೆ ಕೇಳಲಿಕ್ಕೆ. ಅಯ್ಯ, ನಾನೆಂತ ಮೋಸ ಮಾಡ್ದೆ ಅಯ್ಯ? ಹಾಗೆ ಅಂತ ಕೇಳಿದಾಗ ವಿಡಿಯೋ ತೋರ್ಸ್ದ. ಅಯ್ಯ, ಇನ್ ಮುಂದೆ ಯಾವತ್ತೂ ಹೀಗೆ ಮಾಡಲ್ಲಯ್ಯ. ಅಯ್ಯ, ಸಿದ್ದಯ್ಯ ಇದಕ್ಕೆ ಮುಂಚೆ ಹೀಗೇನೆ ಹೇಳಿ ಮತ್ತೆ ಪುನಃ ರಾಸಾಯನಿಕ ವಸ್ತುಗಳನ್ನ ಹಾಕ್ತಾ ಇದ್ದಾರೆ. ಇವರಿಗೆ ದಯವಿಟ್ಟು ಕ್ಷಮೆ ಕೊಡ್ಬೇಡಿ. ಇವ್ರನ್ನ ಊರಿಂದ ಹೊರಗಡೆ ಕಳಿಸಿ ಇವಾಗ್ಲೇ. ಸಿದ್ದಯ್ಯ, ಇನ್ ಮುಂದೆ ನೀನು ಊರೊಳಗೆ ಇರ್ಲೇಬಾರ್ದು. ಈ ಊರಿಂದ ಇವಾಗ್ಲೇ ಹೊರಗಡೆ ಹೋಗು. ನಿನಗೆ ಈ ಊರಿಂದ ಬಹಿಷ್ಕಾರ ಆಗ್ತಾ ಇದ್ದೀನಿ. ಹಾಗೆ ಅಂತ ಹೇಳಿದಾಗ ಸಿದ್ದಯ್ಯ ಏನೂ ಚಿಂತೆ ಮಾಡದೆ ಆ ಊರಿಂದ ಹೊರಗಡೆ ಹೋದ. ನೀವು ಮೂವರು ಸಿದ್ದಯ್ಯನಿಂದ ನಮ್ಮ ಊರನ್ನು ಕಾಪಾಡಿದ್ದೀರಾ. ಊರಿನ ದೊಡ್ಡ ಮನುಷ್ಯನಾಗಿ ನಿಮಗೆ ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಭೂಷಣ್ ಹೇಳಿದಾಗ ಅತ್ತೆ ಸೊಸೆ ಸಂತೋಷವಾಗಿ ಮನೆಗೆ ಹೋದ್ರು. ಮಳೆಯನ್ನು ದೇವರು ಎಂದು ಪೂಜೆ ಮಾಡುವ ಗ್ರಾಮವದು. ಅಲ್ಲಿ ಒಂದು ಬಡ ಕುಟುಂಬ ಇತ್ತು. ಮಳೆಕಾಲ ಆರಂಭವಾಗಿ ಮೋಡಗಳು ಬಂದವು. ಶಾರದಾ ಮನೆ ಮುಂದೆ ಹುಲ್ಲನ್ನು ಕುಯ್ತಾ ಇದ್ರು. ಶಾರದಮ್ಮ ಗಂಡನಾದ ಭೂಷಣ್ ಜೊತೆ, ಇದುವರೆಗೂ ಮಳೆ ಬರ್ಲಿಲ್ಲ ರೀ. ಈ ಸಲ ಮಳೆಗೋಸ್ಕರ ಕಾಯ್ತಾ ಇದ್ದೀವಿ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆ ಮಳೆ ನಮ್ಗೆ ದೇವ್ರು ಶಾರದಾ. ಮಳೆ ಬಂದ್ರೂ ಕೂಡ ಬರದಿದ್ರು ಕೂಡ ನಾವೇ ತಾನೇ ಕಷ್ಟಪಡೋದು. ನೀವು ಹೇಳೋದೇನೋ ನಿಜ ರೀ. ಮಳೆ ಕಡಿಮೆ ಆದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ಬೆಳೆ ಚೆನ್ನಾಗಿ ಬೆಳೆದಾಗ ಮಳೆ ಬಂದ್ರೆ ನಾಶ ಆಗುತ್ತೆ. ರೈತರ ಕಷ್ಟನೇ ಇದೆ ಅಲ್ವರಿ. ರೈತ ದೇಶಕ್ಕೆ ರಾಜ. ರೈತ ಪಡುವಂತಹ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಶಾರದಾ. ಅದರಲ್ಲಿ ಶಾರದನ ಮಗನಾದ ಸುಧಾಕರ್ ವೆಂಕಟ್ ಮನೆಗೆ ಬಂದ್ರು. ಏನಪ್ಪ, ಅಮ್ಮನ ಜೊತೆ ಏನೋ ರೈತರ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲಪ್ಪ ದೊಡ್ಡವನೇ, ಅಮ್ಮ ಮೋಡನ ನೋಡಿ ಮಳೆ ಬರುತ್ತೆ ಅಂತ ಹೇಳಿದ್ಲು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಷ್ಟೇ. ಆದ್ರೆ ಶಾರದನ ನೋಟ ಮಾತ್ರ ಆಕಾಶದ ಮೇಲೇನೆ ಇತ್ತು. ಅಷ್ಟರಲ್ಲಿ ಸಣ್ಣ ಮಗನಾದ ವಿನೋದ್ ತಾಯಿಯ ನೋಟವನ್ನು ನೋಡಿ, ಅಮ್ಮ ನೀವೇನು ಚಿಂತೆ ಮಾಡಬೇಡಿ. ಮಳೆ ಬಂದ್ರೂ ಕೂಡ ಬೆಳೆಗೆ ಯಾವ ನಷ್ಟ ಆಗದ ರೀತಿ ನಾನು ಏನಾದ್ರೂ ಒಂದು ದಾರಿನ ಮಾಡೇ ಮಾಡ್ತೀನಿ. ಬೆಳೆ ಚೆನ್ನಾಗಿ ಬೆಳೆದಿರುವಾಗ ಮಳೆ ಜಾಸ್ತಿ ಬಂದ್ರೆ ಬೆಳೆ ನಾಶ ಆಗುತ್ತೆ ಅಲ್ವಪ್ಪ? ಇಲ್ಲಮ್ಮ, ನಾನು ಶಾಲೆಯಲ್ಲಿ ಓದುವಾಗ
ಮಳೆ ಬಂದಾಗ ಬೆಳೆ ನಾಶ ಆಗದ ರೀತಿ ಎಷ್ಟೋ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ. ಆದ್ರೆ ನಾನು ಕೂಡ ಅದನ್ನು ಒಂದು ಸಲ ಆದ್ರೂ ಪ್ರಯತ್ನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಶಾಲೆ ಬಿಟ್ಟು ಕೆಲ್ಸಕ್ಕೆ ಬಂದ್ಬಿಟ್ಟೆ. ನಾನೇ ಏನಾದ್ರೂ ಒಂದು ಮಾಡ್ತೀನಮ್ಮ. ನೀವೆಲ್ಲರೂ ನನ್ಗೆ ಸಹಾಯ ಮಾಡಿದ್ರೆ ನಾನ್ ಕೂಡ ಆ ಕೆಲ್ಸದಲ್ಲಿ ಇಳಿತೀನಿ. ಸರಿಯಪ್ಪ, ನೀನು ಮಾಡ್ತೀನಿ ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳ್ತೀವಾ? ಹೀಗೆ ಅವರೆಲ್ಲರೂ ಮಾತಾಡ್ತಾ ಇರುವಾಗ ಅಲ್ಲಿಗೆ ವೈದೇಹಿ, ಅಂಜಲಿ ಬಂದ್ರು. ರೀ, ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ. ಮೈದುನರೇ, ನೀವ್ ಹೋಗಿ ಆ ಕೆಲ್ಸ ಮಾಡಿ, ನಾವ್ ಏನ್ ಸಹಾಯ ಮಾಡ್ಬೇಕೋ ಅದನ್ನ ಖಂಡಿತ ಮಾಡ್ತೀವಿ. ವಿನೋದ್ ಅವರ ಮಾತನ್ನು ಕೇಳಿ ಸಂತೋಷ ಪಡುತ್ತಾ, ಸರಿ ಅತ್ತಿಗೆ, ನಾನು ನಮ್ಮ ಮಾಸ್ಟರ್ ಬಳಿ ಹೋಗಿ ಇದಕ್ಕೆ ಒಂದು ಪರಿಹಾರವನ್ನು ಕೇಳ್ಕೊಂಡ್ ಬರ್ತೀನಿ. ಅವರು ಸರಿಯಾದ ಪರಿಹಾರ ಹೇಳ್ತಾರೆ. ಹೀಗೆ ವಿನೋದ್ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ತಾನು ಓದಿದಂತಹ ಶಾಲೆಗೆ ವಿನೋದ್ ನಡ್ಕೊಂಡು ಹೋಗ್ತಿದ್ದ. ಸಣ್ಣ ವಯಸ್ಸಲ್ಲಿ ಪಾಠ ಹೇಳಿಕೊಟ್ಟ ಸಿದ್ದಯ್ಯ ಮಾಸ್ಟರ್ ಅನ್ನು ನೋಡ್ತಾ ಇದ್ದ. ಸಿದ್ದಯ್ಯ ಮಾಸ್ಟರ್ ಒಂದು ಬೆಂಚಿನಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು. ನಮಸ್ತೆ ಮಾಸ್ಟರ್. ಓಹೋ, ವಿನೋದಾ, ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೀಯಾ? ಮನೇಲೆಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಓದು ಅಂತ ಹೇಳಿದ್ರೆ ಆವಾಗ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಶಾಲೆನ ಅರ್ಧದಲ್ಲೇ ಬಿಟ್ಬಿಟ್ಟೆ. ನಾನ್ ಚೆನ್ನಾಗಿದ್ದೀನಿ ಮಾಸ್ಟರ್. ಸರಿ, ಏನು ಇಷ್ಟು ದೂರ ಬಂದಿದೀಯಾ? ಏನಿಲ್ಲ ಮಾಸ್ಟರ್, ಬೆಳೆ ಚೆನ್ನಾಗಿ ಬೆಳೆದಿದೆ. ಮಳೆ ಬಂದ್ರೆ ಪೈರೆಲ್ಲ ನಾಶ ಆಗುತ್ತೆ ಅಂತ ನನ್ನ ಅಪ್ಪ ಅಮ್ಮ ಭಯಪಡ್ತಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದೆಯಾ ಅಂತ. ಹೌದಾ? ನಿನ್ಗೆ ಶಾಲೆಯಲ್ಲಿ ಓದಿದ್ದು ನೆನ್ಪಿದೆಯಾ? ಮಳೆ ಬರುವ ಪರಿಸ್ಥಿತಿ ಇದೆ ಅಂತ ಗೊತ್ತಾದ್ರೆ ಮೊದ್ಲೇ ಅದಕ್ಕೇನಾದ್ರೂ ಪರಿಹಾರವನ್ನು ಮಾಡ್ಕೋಬೇಕು. ನನಗೆ ಸ್ವಲ್ಪ ನೆನ್ಪಿದೆ ಮಾಸ್ಟರ್, ಆದ್ರೆ ಸ್ವಲ್ಪ ಸಂದೇಹ ಕೂಡ ಇದೆ. ಅದೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇದುವರೆಗೂ ನೆನ್ಪಿದೆ ಅಂದ್ರೆ ಒಳ್ಳೆ ವಿಷಯನೇ ವಿನೋದ್. ಸರಿ, ನಿನ್ನ ಸಮಸ್ಯೆ ಏನು ಅಂತ ಹೇಳಿ ನೋಡೋಣ. ಮಾಸ್ಟರ್, ಮಳೆ ಜಾಸ್ತಿ ಆದ್ರೆ ನೀರು ಜಾಸ್ತಿಯಾಗಿ ಬೆಳೆ ಎಲ್ಲ ನಾಶ ಆಗುತ್ತಾ? ನೀರಿನ ಮಟ್ಟ ಅಧಿಕ ಆದ್ರೆ ಬೇರೊಳಗೆ ನೀರು ಹೋಗಿ ಆಕ್ಸಿಜನ್ ಇಲ್ಲದೆ ಬೆಳೆ ಎಲ್ಲ ನಾಶ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಬೇಕು. ಹೊಲದಲ್ಲಿ ಸಣ್ಣ ಸಣ್ಣ ತೋಡುಗಳನ್ನ ತೋಡಿ ನೀರು ನಿಲ್ಲದ ಹಾಗೆ ಮಾಡ್ಬೇಕು. ಆ ಮಾತನ್ನು ಕೇಳಿ ವಿನೋದ್ ಸಂತೋಷಪಟ್ಟು, ಅದು ಕಡಿಮೆ ದರದಲ್ಲಿ ಮಾಡ್ಬೋದಾ ಮಾಸ್ಟರ್? ಖಂಡಿತ ವಿನೋದ್, ಮೊದಲು ಆ ನೀರು ಹೋಗ್ಲಿಕ್ಕೆ ಸರಿಯಾದ ದಾರಿ ಬೇಕು. ಹೊಲದತ್ರ ದೊಡ್ಡ ದೊಡ್ಡ ಚರಂಡಿಗಳನ್ನು ತೆಗ್ದು ಇಡಿ. ಆ ನೀರು ತೋಡು ಅಥವಾ ನದಿಗೆ ಹೋಗುವ ಹಾಗೆ ಮಾಡಿ, ಅಷ್ಟು ಸಾಕು. ಆ ನೀರನ್ನು ಶೇಖರಣೆ ಮಾಡೋದು ಕೂಡ ತುಂಬಾ ಮುಖ್ಯ. ನೀರು ಕೂಡ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ತುಂಬಾ ಸಂತೋಷ ಆಗ್ತಿದೆ ಮಾಸ್ಟರ್. ನಾನು ಈ ವಿಷಯನ ನಮ್ಮ ಮನೇಲಿ ಹೇಳ್ತೀನಿ. ಸರಿ ವಿನೋದು, ನಿನ್ನ ಪ್ರಯತ್ನ ವಿಜಯ ಸಾಧಿಸ್ಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಖಂಡಿತ ಮಾಸ್ಟರ್, ವಿಜಯ ಸಾಧಿಸ್ತೀನಿ. ಇನ್ನು ನಿನ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನ್ ಜೊತೆ ಕೇಳ್ತಾ ಇರೋ, ನಾನ್ ನಿನ್ಗೆ ಸಲಹೆ ಕೊಡ್ತೀನಿ. ರೈತರಿಗೆ ಸಹಾಯ ಮಾಡಿದ್ರೆ ಈ ದೇಶಕ್ಕೆ ಸಹಾಯ ಮಾಡುವ ಹಾಗೆ. ಸರಿ ಮಾಸ್ಟರ್, ನಿಮ್ ಮಾತು ಕೇಳುವಾಗ ತುಂಬಾ ಸಂತೋಷ ಆಗ್ತದೆ. ನಾನು ಇವಾಗ್ಲೇ ನನ್ನ ಗ್ರಾಮಕ್ಕೆ ಹೋಗಿ ಮನೆಯಲ್ಲಿ ಎಲ್ರ ಜೊತೆ ಈ ವಿಷಯನ ಹೇಳ್ತೀನಿ. ಎಲ್ಲರೂ ಅವನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ರು. ಅಪ್ಪ, ನಾನು ನನ್ನ ಮಾಸ್ಟರ್ನ ನೋಡಕ್ ಹೋಗಿದ್ದೆ. ಅವರು ಮಳೆ ಬರುವಾಗ ನಮ್ಮ ಬೆಳೆ ನಾಶ ಆಗದ ಹಾಗೆ ಕೆಲವು ಪರಿಹಾರ ಹೇಳಿದ್ದಾರೆ. ಹೀಗೆ ಮಾಸ್ಟರ್ ಹೇಳಿರುವ ಕೆಲವು ಸಂಗತಿಗಳನ್ನು ಹೇಳಿದಾಗ ಭೂಷಣ್, ಇದು ಸಾಧ್ಯ ಆಗುತ್ತಪ್ಪ ವಿನೋದು. ಖಂಡಿತ ಆಗುತ್ತಪ್ಪ. ಅಷ್ಟರಲ್ಲಿ ದೊಡ್ಡ ಮಗನಾದ ಸಂಪತ್ತು, ಒಳ್ಳೆ ಆಲೋಚನೆ ವಿನೋದ್, ಮಳೆ ಬರುವ ಹಾಗಿದೆ, ನಾವು ಹೋಗಿ ಕಾಲುವೆನ ತೋಡೋಣ. ಸಂಪತ್, ವಿನೋದ್, ಅಂಜಲಿ, ವೈದೇಹಿ, ಶಾರದಾ ಎಲ್ಲರೂ ಸೇರಿ ಹೊಲದತ್ರ ಹೋದ್ರು. ಅವರ ಇಷ್ಟ ದೈವವನ್ನು ಬೇಡಿಕೊಂಡು ಕಾಲುವೆಯನ್ನು ತೋಡಿದ್ರು. ಊರಿನ ಜನರು ಅವರನ್ನು ನೋಡಿದಾಗ ಹುಚ್ಚಿ ಹಿಡಿದಿದೆ ಅಂತ ನಗ್ತಾ ಇದ್ರು. ಪಕ್ಕದ ಹೊಲದ ಸಾವಿತ್ರಿ ಶಾರದಮ್ಮನ ನೋಡಿ, ಏನ್ ಶಾರದಾ, ಕಾಲುವೆ ತೋಡ್ತಿದ್ದೀರಾ? ಹೊಲದಲ್ಲಿ ಬಂಗಾರ ಏನಾದ್ರೂ ಇದೆಯಾ? ಯಾಕೆ ಸುಮ್ನೆ ಮಣ್ಣು ತೋಡ್ತಾ ಇದ್ದೀರಾ? ಅದಕ್ಕೆ ಬದಲಾಗಿ ಶಾರದಮ್ಮ, ಹೌದತ್ತಿಗೆ, ಚಿನ್ನ ಇದೆ, ಅದಕ್ಕೇನೆ ಮಣ್ಣು ತೋಡ್ತಾ ಇದ್ದೀವಿ. ರೈತರೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂತ ನನ್ ಮಗ ಸಹಾಯ ಮಾಡಿದ್ರೆ ಎಲ್ಲರೂ ನಮ್ನ ನೋಡಿ ನಗ್ತಾ ಇದ್ದೀರಾ? ಒಂದಲ್ಲ ಒಂದಿನ ನಾವು ಮಾಡೋದು ಒಳ್ಳೇದು ಅಂತ ಗೊತ್ತಾಗಿ ನೀವು ನಮ್ ಜೊತೆ ಬರ್ತೀರಾ? ಹೀಗೆ ಶಾರದಮ್ಮ ಸಾವಿತ್ರಿಗೆ ಬುದ್ಧಿ ಬರುವ ಹಾಗೆ ಹೇಳಿದ್ರು. ಸಾವಿತ್ರಿ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ರು. ಏನಮ್ಮ, ಊರಿನ ಜನರು ಹೀಗೆ ಮಾತಾಡ್ತಿದ್ದಾರೆ? ಅವ್ರಿಗೇನೋ, ಅವ್ರು ಮಾತಾಡ್ತಾರೆ, ನಾವು ನಮ್ಮ ಕೆಲ್ಸನ ಮಾಡೋಣ ಹಾಗೆಂತ ಹೇಳಿ ಎಲ್ಲರೂ ಸೇರಿ ಕಾಲುವೆಯನ್ನು ತೋಡಿ ಮಳೆ ನೀರು ಬಂದ್ರೆ ಅದರಲ್ಲಿ ಹರಿದು ಹೋಗುವ ಹಾಗೆ ಮಾಡಿದ್ರು. ಇವತ್ತಿಗೆ ಸಾಕು, ಬನ್ನಿ ಎಲ್ರೂ ಮನೆಗೆ ಹೋಗೋಣ. ಸರಿಯಮ್ಮ, ಮಳೆ ಬರುವ ಹಾಗಿದೆ, ಬನ್ನಿ ಹೋಗೋಣ.
ಆ ದಿನ ರಾತ್ರಿ ಮಳೆ ಜೋರಾಗಿ ಬರ್ತಾ ಇತ್ತು. ಶಾರದನ ಕುಟುಂಬ ಬೆಳೆಗೆ ಏನೂ ಆಗ್ಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ರು. ಆಗ ಶಾರದಮ್ಮ ಮನೆಯೊಳಗೆ ಆ ಕಡೆ ಈ ಕಡೆ ನಡೀತಾ ಇದ್ಲು. ಆವಾಗ ಅವರ ಸೊಸೆಯಾದ ವೈದೇಹಿ, ಅತ್ತೆ, ನಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡಿ. ಏನೋ ಅಮ್ಮ ವೈದೇಹಿ, ನಮ್ಮ ಬೆಳೆ ಬಗ್ಗೆನೇ ಚಿಂತೆ. ಅತ್ತೆ, ಏನೂ ಆಗಲ್ಲ, ನೀವು ಹೋಗಿ ನಿದ್ರೆ ಮಾಡಿ, ನಮ್ಮ ಬೆಳೆ ಚೆನ್ನಾಗಿರುತ್ತೆ. ಹಾಗೆ ಹೇಳಿ ಎಲ್ಲರೂ ಹೋಗಿ ನಿದ್ರೆ ಮಾಡಿದ್ರು. ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆನೆ ಎಲ್ಲರೂ ಎದ್ದು ಹೊಲದತ್ರ ಬಂದ್ರು. ಅಲ್ಲಿ ಬಂದು ನೋಡಿದ ತಕ್ಷಣ ಹೊಲದಲ್ಲಿರುವ ನೀರೆಲ್ಲ ಕಾಲುವೆಗೆ ಹೋಗಿ ಕಾಲುವೆಯಲ್ಲಿ ನೀರೆಲ್ಲ ನದಿಗೆ ಹೋಗ್ತಾ ಇತ್ತು. ಅಪ್ಪ ವಿನೋದು, ನಮ್ಮ ಪ್ರಯತ್ನ ಒಳ್ಳೇದೇ ಆಯ್ತು ಕಣೋ, ನಮ್ಮ ಬೆಳೆಗೆ ಏನೂ ಅಪಾಯ ಬಂದಿಲ್ಲ ಕಣೋ. ನೀನ್ ಮಾಡಿದ ಕೆಲಸ ತುಂಬಾ ಒಳ್ಳೆ ಕೆಲಸ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಒಳ್ಳೇದೇ ಆಗಿದೆ. ಹೌದು ಅತ್ತೆ, ನಾವು ಈ ನೀರ್ನ ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡೋಣ. ಹೀಗೆ ಅವರೆಲ್ಲರೂ ಮನೆಗೆ ಬಂದ್ರು. ಊರಿನ ಜನರೆಲ್ಲ ಅವರ ಮನೆ ಮುಂದೆ ಬಂದಿದ್ರು. ಅದರಲ್ಲಿ ಸಾವಿತ್ರಿ ಕೂಡ ಇದ್ರು. ಶಾರದಾ ಹಾಗೆ ಕರೆದ ತಕ್ಷಣ ಶಾರದಮ್ಮ ಹೊರಗೆ ಬಂದ್ರು. ಏನ್ ಸಾವಿತ್ರಿ, ಊರಿನ ಜನರೆಲ್ಲ ನಮ್ಮನೆಗೆ ಬಂದಿದ್ದೀರಾ? ನಮ್ಮ ಹೊಲ ಎಲ್ಲ ನಾಶ ಆಗ್ಬಿಟ್ಟಿದೆ. ನಿಮ್ಮ ಹೊಲಕ್ಕೆ ಏನೂ ಆಗಿಲ್ಲ. ನೀವು ಅಲ್ಲಿ ಕಾಲುವೆ ತೆಗ್ದಿದ್ರಿಂದ ತಾನೇ? ಮತ್ತೆ ನಾವು ತೆಗಿವಾಗ ನೀವೆಲ್ಲ ನಮ್ಮನ್ನ ನೋಡಿ ನಗ್ತಾ ಇದ್ರಿ. ಹೌದು, ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟು ಇವಾಗ ನಾವು ಕೂಡ ಕಾಲುವೆನ ತೆಗೆದು ಆ ನೀರು ನದಿಗೆ ಹೋಗುವ ಹಾಗೆ ಮಾಡ್ಬೇಕು. ಅದಕ್ಕೆ ನಮ್ಗೆ ನಿಮ್ ಸಹಾಯ ಬೇಕು. ಆ ಮಾತನ್ನು ಕೇಳಿ ಭೂಷಣಂ, ಅಂಜಲಿ, ವೈದೇಹಿ, ಸಂಪತ್, ವಿನೋದ್ ಎಲ್ಲರೂ ಹೊರಗೆ ಬಂದ್ರು. ಊರಿನ ಜನರು ಅವರನ್ನು ಸಹಾಯ ಕೇಳಿದ್ರು. ಅವರು ಹಾಗೆ ಕೇಳಿದ ತಕ್ಷಣ ವಿನೋದ್, ಖಂಡಿತ ಸಹಾಯ ಮಾಡ್ತೀನಿ, ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಬಂದ್ರಲ್ವಾ, ಅಷ್ಟು ಸಾಕು. ಆ ಮಾತು ಕೇಳಿ ಊರಿನವರು ಸಂತೋಷ ಪಟ್ರು. ಸರಿ ಬನ್ನಿ, ಹೋಗಿ ಕೆಲಸವನ್ನು ಮಾಡೋಣ. ಹೀಗೆ ಅವರೆಲ್ಲರೂ ಬಂದು ಅಲ್ಲೂ ಕೂಡ ತೋಡನ್ನು ತೋಡಿ ಆ ನೀರು ನದಿಗೆ ಹೋಗುವ ಹಾಗೆ ಮಾಡಿದ್ರು. ಅಂದಿನಿಂದ ಮಳೆ ಬಂದ್ರೂ ಕೂಡ ಯಾರ ಬೆಳೆನೂ ನಾಶ ಆಗ್ಲಿಲ್ಲ. ಒಂದು ದಿನ ವಿನೋದ್ ಅವನ ಗುರುಗಳನ್ನು ನೋಡಲು ಶಾಲೆಗೆ ಹೋದ. ಮಾಸ್ಟರ್, ನೀವು ಹೇಳಿದ ಹಾಗೇನೆ ನಾನು ತೋಡನ್ನು ತೋಡಿ ನದಿಗೆ ಬಿಟ್ಟೆ. ಆ ನೀರು ಇವಾಗ ನಮ್ಗೆ ಬಿಸಿಲು ಕಾಲದಲ್ಲಿ ಉಪಯೋಗಕ್ಕೆ ಬರ್ತಿದೆ. ಒಳ್ಳೆ ಕೆಲ್ಸ ವಿನೋದ್. ನಿನ್ನಂತ ಬುದ್ಧಿವಂತ ಈ ಊರಿಗೆ ಒಬ್ಬ ಇದ್ರೆ ಸಾಕು, ಎಲ್ಲ ಒಳ್ಳೇದೇ ನಡೆಯುತ್ತೆ. ನೀವು ಓದಿದ್ರು ಓದದಿದ್ರು ಒಳ್ಳೆ ಪ್ರಯತ್ನ ಮಾಡಿದೆ. ಇದೆಲ್ಲ ನೀವು ಹೇಳಿಕೊಟ್ಟಿದ್ದು ಮಾಸ್ಟರ್. ನಿಮ್ಮಿಂದನೇ ನಾನು ಪ್ರಯತ್ನ ಪಟ್ಟಿದ್ದು. ನಿಮ್ಮಂತಹ ಗುರುಗಳಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಹಾಗೆ ಹೇಳಿ ವಿನೋದ್ ಅಲ್ಲಿಂದ ಹೊರಟು ಹೋದ. ಅಂದಿನಿಂದ ಮಳೆ ಕಾಲದಲ್ಲಿ ಬರುವ ನೀರನ್ನು ಜನರು ಶೇಖರಣೆ ಮಾಡಿ ಬಿಸಿಲು ಕಾಲದಲ್ಲಿ ಸಂತೋಷವಾಗಿ ವ್ಯವಸಾಯವನ್ನು ಮಾಡುತ್ತಾ ಸಂತೋಷವಾಗಿ ಇದ್ರು.